ಔರಾ ತಾಲೂಕಿನ ಬೆಳಕುಣಿ ಗ್ರಾಮದಲ್ಲಿ ದಲಿತ ಅಪ್ರಾಪ್ತ ಬಾಲಕಿಯ ಕೊಲೆ, ಲೈಂಗಿಕ ದೌರ್ಜನ್ಯ, ಅಪಹರಣ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿರುವ ಆರೋಪಿ ಲಖನ್, ತಂದೆ ಬಬ್ರುವಾನ್ ಪವರ್ ಅಂತಕ್ಕಂಥ ವ್ಯಕ್ತಿ 8ನೇ ತಾರೀಕಾಗಿರುವಂಥ ಈ ಬರ್ಬರ ಹತ್ಯೆಯನ್ನು ಸುಮಾರು 13ನೇ ತಾರೀಕುವರೆಗೆ ಅದನ್ನು ವ್ಯವಸ್ಥಿತವಾಗಿ ಮುಚ್ಚಾಕಲಿಕ್ಕೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದು ಆಕಸ್ಮಿಕ ಸಾವು ಅಂತಕ್ಕಂಥ FIR ಮಾಡಿರೋದ್ರಿಂದ ಆ ಬಾಲಕಿಗೆ ಕೊಲೆಯಾದಂಥ ಕುಟುಂಬಕ್ಕೆ ತುಂಬ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಖಂಡಿಸಿ ಇಂದು ನಾವು ಆ ಸಂಚನ್ನು, ಆ ಕೊಲೆಗಡಕನ್ನು ರಕ್ಷಿಸತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಮತ್ತು ಅವ್ರ ಮೇಲೆ ಕೇಸ್ ದರ್ಜ್ ಮಾಡಬೇಕು. ಎರಡನೇದಾಗಿ ಆ ಬಾಲಕಿಯ ಶವವನ್ನು ಪುನಃ ಶವ ಮರುಪರೀಕ್ಷೆ ಆಗಬೇಕು. ಆ ಕೊಲೆಯ ಘಟನೆಯನ್ನು ತನಿಖೆ ಮಾಡಲಿಕ್ಕೆ SIT ತಂಡ ರಚಿಸಬೇಕು ಮತ್ತು ಕೊಲೆಯಾದ ಕುಟುಂಬಕ್ಕೆ ಸರ್ಕಾರಿ ನೌಕರಿ ನೀಡಬೇಕಂತಂದು ಈ ಮೂಲಕ ಒತ್ತಾಯಿಸುವುದರ ಮೂಲಕ ನಾವು ಇಂದು ಈ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನೇ ನಾವು ಈ ಸರ್ಕಾರಕ್ಕೆ ಒತ್ತಾಯಿಸ್ತೇವೆ. ತಾಲೂಕಿನಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಔರಾ ತಾಲೂಕಿನಲ್ಲಿ ಬೋಪೋಳ್ ಬೆಳಕಣಿ ಗ್ರಾಮದಲ್ಲಿ ಬಾಲಕಿಯನ್ನು ಅತ್ಯಾಚಾರ ಹಾಗೂ ದೌರ್ಜನ್ಯ ಒಳಗಾಗಿ ಸಾವನ್ನಪ್ಪಿದಳು ಹುಡುಗಿ. ಆ ಆರೋಪಿಗೆ ಏನದಂತಂದರೆ ಕೂಡಲೇ ಏನದಂತಂದರೆ ಪೋಸ್ಕೋ ಅಡಿಯಲ್ಲಿ ಬಂಧಿಸಿ ಮತ್ತು ಕಠಿಣ ಶಿಕ್ಷೆ ಒಳಪಡಿಸ್ಬೇಕಂತ ಹೇಳಿ ಒಂದು ಬೃಹತ್ ಮಟ್ಟದ ಏನದಂತಂದರೆ ಆಂದೋಲನಕ್ಕೆ ನಾವು ಇಲ್ಲಿ ಬಂದು ಇವರಿಗೆ ಸಹಕಾರ ಬೆಂಬಲಿಸಿದ್ದೀವಿ. ಹೀಗಾಗಿ ನಾವು ಈ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗೆ ಆಗ್ರಹ ಮಾಡೋದೇನೆಂದರೆ ಈ ಕೂಡಲೇ ಈ ಬೀದರ್ ಜಿಲ್ಲೆಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾವು ಗೃಹ ಮಂತ್ರಿಗಳು ಒಂದು SIT ತಂಡ ರಚನೆ ಮಾಡಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಬೇಕಂತೇಳಿ ಆಗ್ರಹಿಸಿ ನಾವು ಇವತ್ತು ಒಂದು ಸರ್ಕಾರಕ್ಕೆ ಏನದಂತಂದರೆ ಮನವಿ ಸಲ್ಲಿಸಿದ್ದೀವಿ. ಹೀಗಾಗಿ ಎಲ್ಲ ಭೀಮ್ ಸೈನಿಕರು ಆಗಮಿಸಿದರು. ಈ ಒಂದು ಪ್ರಕರಣ ಏನದಂತಂದರೆ ನಿಷ್ಪಕ್ಷಪಾತವಾಗಿ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಮಾಡಲಾಗಿದೆ. ನನ್ನ ಹೆಸರು ಕಪಿಲ್ ಗೋಡಬೆಲೆ, BSP ಜಿಲ್ಲಾಧ್ಯಕ್ಷ. ಸರ್ಕಾರಕ್ಕೆ ಒತ್ತಾಯಿಸುವುದೇನೆಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರದೀಪ್ ಗುಂಟೆಯವರು ಬಂದ ಮೇಲೆ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ದಲಿತರ ಮೇಲೆ ಅತ್ಯಾಚಾರ ನಡೀತಾಯಿವೆ. ಅಟ್ರಾಸಿಟಿ ಕೇಸ್ಗಳಿಗೆ ಮತ್ತು ನಾವು ಎದುರಿನಪ್ಪ ಅಂದ್ರೆ ಪ್ರತಿ ಕೇಸ್ಗಳಾಗ್ತಾಯಿವೆ. ಯಾಕಂತಂದ್ರೆ ಅದು ಈ ಒಂದು ಕಾಂಗ್ರೆಸ್ ಸರ್ಕಾರ ಪೋಸ್ಕೋ ಅಪಹರಣ ಕೊಲೆ ಮಾಡಬೇಕಾದ್ರೆ ಆ ಕೇಸ್ ಮಾಡಬೇಕಾದ್ರೆ ಆ ಒಂದು ಕೇಸ್ನಲ್ಲಿ ಸುಮಾರು 3 ಸಲ ಆ FIR ತಿದ್ದಂಗೆ ಆಗ್ತು, ಸೆಕ್ಷನ್ ಹೆಚ್ಚಿಗೆ ಮಾಡ್ದಂಗೆ ಆಗ್ತು. ಇದೇ ಕೆಲಸ ಮೊದಲೇ ಮಾಡಿದರೆ ಇಷ್ಟು ನಾವು ಹೋರಾಟ ಮಾಡ್ತಾ ಇರಲಿಲ್ಲ. ಅದಕ್ಕಾಗಿ ಈಗಲಾದರೂ ನಾವೇನಪ್ಪ ಅಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು, ಆ ಮಗಳಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ ಒಂದು ನೌಕರಿ, ಸರ್ಕಾರಿ ನೌಕರಿ ಕೊಡಬೇಕಂತೇಳಿ ತಮ್ಮ ಮೂಲಕ ನಾವು ವಿನಂತಿಸ್ತೀವಿ. ನನ್ನ ಹೆಸರು ಗಜೇಂದ್ರ ಕನ್ಕಡ, BJPಯ ಜಿಲ್ಲಾ ಮುಖಂಡ. DSP ಆಫೀಸ್ ಎದುರುಗಡೆ ಧರಣಿ ಕುಂತೀವಿ. ಕಾರಣ ಇಷ್ಟೇ, ಔರಾದ್ನಲ್ಲಿ ನಮ್ಮ ತಂಗಿ ಆದಂಥ ಮೇಲೆ ಹಲ್ಲೆ ಆಗಿತ್ತು, ಕೊಲೆ ಅಂತ ಹೇಳ್ತಾರೆ. ಆದರೆ ಅದು ಪುನಃ ತನಿಖೆ ಆಗಬೇಕು. ಅದು ಯಾಕಾಯಿತು, ಎದ್ರ ಸಲುವಾಗಾಯಿತು ಅನ್ನೋದು ತನಿಖೆ ಮಾಡಿ ಏನದಂದ್ರೆ ಅವ್ರ ಮೇಲೆ ತಪ್ಪಿಸ್ತಾರೆ ಯಾರು ಅವರಿಗೆ ಕಾನೂನುಬದ್ಧವಾಗಿ ಏನದಂದ್ರೆ ಕ್ರಮ ತಗೋಬೇಕು. ಹೀಗಾಗಿ SP ಅವರು ಏನು ಕೊಲೆ ಆಗಿದೆ, ಅಪಪ್ತ ಬಾಲಕಿಗೆ ಏನದ ಬಿದ್ದ ಕೇಸಿನ ಏನದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಕೊಲೆ ಅಂತ ಹೇಳಿ ನಮಗೆಲ್ಲರಿಗೂ ಹೋರಾಟಗಾರರಿಗೆ ಕಂಡು ಬರುತ್ತೆ. ಹೀಗಾಗಿ ನಾವು ಹುಮನಾಬಾದ್ನಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೆವು. ತಕ್ಷಣವೇ ಏನದಂದ್ರೆ ಆರೋಪಿ ಮೇಲೆ ತಕ್ಷಣವೇ ಯಾವ್ಯಾವ ಸೆಕ್ಷನ್ಗಳು ಕುಂಡ್ರಿಸ್ಬೇಕು, ಅವು ಸೆಕ್ಷನ್ಗಳು ಕೂಡಿ ಪುನರ ತನಿಖೆ ಮಾಡಿ ಏನದಂದ್ರೆ ಆರೋಪಿ ಹಿಂದೆ ಯಾರ್ಯಾರು ಅವರೆಲ್ಲರಿಗೂ ಬಂಧಿಸ್ಬೇಕಂತೇಳಿ ಆಗ್ರಹ ಮಾಡುತ್ತೇವೆ. ನಮ್ಮ ಹೆಸರು ಶಶಿಕಾಂತ್ ಡಾಂಗೆ ಅಂಥೇಳಿ. ಪೊಲೀಸ್ ಇಲಾಖೆ ಈ ಕೇಸಿನಲ್ಲಿ ಯಾಕೋ ಹಿಂದೇಟನ್ನು ಹಾಕಿದೆ ಅನ್ನೋದು ಕಾಣಿಸ್ತಾ ಇದೆ. ಇದರಿಂದ ಬಹುಶಃ ರಾಜಕೀಯ ದಬ್ಬಾಳಿಕೆ, ರಾಜಕೀಯ ದಬಾವ್ ಇರ್ಬೋದು. ಅಲ್ಲಿ ಏನೇನು ಸ್ಥಳೀಯ ಶಾಸಕರು ಪ್ರಭು ಚವ್ಹಾಣ್ ಇದ್ದಾರೆ. ಆ ಪ್ರಭು ಚವ್ಹಾಣ್ ಅವ್ರ ಕಾರ್ಯಕರ್ತ, ಅವ್ರ ಸಂಬಂಧಿಕರು ಏನೋ ಆಗಬೇಕು, ಆ ಹುಡುಗ ಏನೋ ಲಖನನ್ ಅಂತವ. ಹಾಗಾಗಿ ಮತ್ತು ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಷ್ಟೆಲ್ಲ ಘಟನೆ ಆದರೂ ಕೂಡ ಏನದನ್ನು ತುರಂತ ಆ ವಿಷಯನ ಪ್ರಸ್ತಾವನೆ ಮಾಡಬೇಕು. ಆದರೆ ಅವರು ಜಿಲ್ಲಾ ಪಂಚಾಯತ್ KDB ಮೀಟಿಂಗು ಇದರಲ್ಲೇ ಮಗ್ನರಾಗಿದ್ದಾರೆ. ಈ ಜಿಲ್ಲೆಯಲ್ಲಿ ದಲಿತರ ಮೇಲೆ ಏನು ಘಟನೆಗಳಾದರೂ ಕೂಡ ಏನದಂದ್ರೆ ಅವರು ಮಗ್ನದಲ್ಲದೆ ಉಳ್ಕೊಂಡಿದ್ದಾರೆ. ಯಾಕಂತಂದ್ರೆ ಅವ್ರದ್ದು ಉದ್ದೇಶ ಏನದಂದ್ರೆ ಇವರು ನನ್ನ ಆಡಳಿತದಲ್ಲಿ ಇವರಿಗೇನೋ ಒಂದು ಇದು
ದಿಕ್ಕು ತಪ್ಪಿಸ್ಬೇಕನ್ನೋಂಥದ್ದು ಅವ್ರದ್ದು ಒಂದು ಹುನ್ನಾರ ಕಾಣಿಸ್ತದೆ. ಹಾಗಾಗಿ ಇವೆಲ್ಲ ನೋಡ್ಕೊಂಡು ಕಸಿ ಏನದಂದ್ರೆ ಇವತ್ತು ನಮ್ಮ ಹುಮ್ನಾಬಾದ್ ತಾಲೂಕಿನಿಂದ ಈ ಹೋರಾಟನ ನಿರಂತರವಾಗಿ ಹೋರಾಟ ಮತ್ತು ಈ ಹೋರಾಟ ಅನ್ನೋದು ಜಿಲ್ಲೆ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ತೀವಿ. ಅದು ಏನು ಇಲ್ಲಿಗೆ ಮುಗ್ದಿಂದಲ್ಲ. ಅವ್ರು ಇವತ್ತು ಪೊಲೀಸ್ ಇಲಾಖೆ ಡೈಲಿ ಒಂದೊಂದು ಹೋರಾಟ ನೋಡ್ಕೊಂಡು ಕಸಿ ಅನ್ನೋದಂದ್ರೆ ಒಂದೊಂದು FIR ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಳ್ಳೆಯ ಒಂದು ಕಲಮುಗಳು ಹಾಕ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಿಲ್ಲ. ಆದರೆ ಅವ್ರ ತಾಯಿ ತಂದೆ ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಅದರ ಕೂಲಂಕುಷವಾಗಿ ತನಿಖೆ ಮಾಡಿ ಆ ತನಿಖೆ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು ಆ್ಯಕ್ಚುಲಿ. ಹಾಗಾಗಿ ನಾವು ಇದು ಅವರು ಇಲ್ಲಿ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಆಗೋವರೆಗೂ ಏನದಂದ್ರೆ ನಾವು ನಿರಂತರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ರಾಜ್ಕುಮಾರ್ ಮೂರ್ಗರ್ತಿ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.